ರಾಜಕೀಯ ವಲಯದಲ್ಲಿ ಮತ್ತೆ ಚರ್ಚೆಗೆ ಕಾರಣವಾದ ಹೇಳಿಕೆ. ಸಚಿವ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕೇಳಿಬರುತ್ತಿರುವ ಆರೋಪಗಳು ಇವು ಸತ್ಯವೇ ಅಥವಾ ರಾಜಕೀಯ ಪ್ರೇರಿತ ಸುಳ್ಳು ಆರೋಪಗಳೇ? ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿರುವ ಜಮೀರ್ ಅಹ್ಮದ್ ಖಾನ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ ಎಂದು ಕೆಎಂಯು ಉತ್ತರ ಕರ್ನಾಟಕ ಸಂಚಾಲಕ ಮೆಹಬೂಬ್ ಸರ್ಕಾವಸ ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಅವರು ಹೆಸರು ಮಾಡುತ್ತಿರುವ ನಾಯಕನ ಬೆಳವಣಿಗೆಯನ್ನು ಸಹಿಸದ ಕೆಲವರು ಇಂತಹ ಆರೋಪಗಳನ್ನು ಮಾಡುತ್ತಿದ್ದಾರೆ. ಮುಸ್ಲಿಂ ಸಮುದಾಯದ ಕಷ್ಟ ಸುಖಗಳಲ್ಲಿ ಸದಾ ಭಾಗಿಯಾಗಿರುವ ಏಕೈಕ ನಾಯಕ ಜಮೀರ್ ಅಹ್ಮದ್ ಖಾನ್ ಎಂದು ಹೇಳಿದರು. ಸಿಎಎ ಎನ್ಆರ್ಸಿ ಹೋರಾಟದ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಸಕ್ರಿಯವಾಗಿ ಭಾಗವಹಿಸಿದ್ದರು. ಈಗ ಆರೋಪ ಮಾಡುವ ನಾಯಕರು ಎಲ್ಲಿದ್ದರು? ಬೇರೆ ಸಮುದಾಯದ ಮುಖಂಡರು ಆರೋಪ ಮಾಡುವ ಬದಲು ನಮ್ಮವರೇ ತಮ್ಮ ನಾಯಕನ ವಿರುದ್ಧ ಮಾತನಾಡುವುದು ಸರಿಯಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. 2023ರ ಸಾರ್ವಜನಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಜಮೀರ್ ಅಹ್ಮದ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಎಲ್ಲ ವಿಚಾರಗಳನ್ನು ಉಲ್ಲೇಖಿಸಿ ಕೆಎಂಯು ಉತ್ತರ ಕರ್ನಾಟಕ ಸಂಚಾಲಕ ಮೆಹಬೂಬ್ ಸರ್ಕಾವಸ ಅವರು ಮುಸ್ಲಿಂ ಸಮುದಾಯದ ಹಾಗೂ ಜಮೀರ್ ಅಹ್ಮದ್ ಅವರ ಕೊಡುಗೆಯನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮರೆಯಬಾರದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗಳು ನಡೆದವು. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕನ್ನುವಂಥ ಒಂದು ಮನವಿಯನ್ನು ನಮ್ಮ ಸಮುದಾಯದ ವತಿಯಿಂದ ಸಮುದಾಯದ ನಾಯಕರನ್ನೇ ಕೇಳಬೇಕಲ್ಲ. ಈಗ ಜಬ್ಬಾರ್ ಸಾಹೇಬರು ನಮ್ಮ ಮಹಾನ್ ನಾಯಕರಾದಂಥ DJ ಜಮೀರ್ ಅಹ್ಮದ್ ಸಾಹೇಬರಿಗೆ ಕೇಳಿದರು, ಇಲ್ಲ ನನಗೂ ಬೇಡ, ಬೇರೆದವ್ರಿಗೆ ಕೊಡ್ರಿ, ದಲಿತರಿಗೆ ಕೊಡ್ರಿ, ಹಿಂದುಳಿದವ್ರಿಗೆ ಕೊಡ್ರಿ, ಅಲ್ಪಸಂಖ್ಯಾತರಿಗೆ ಕೊಡ್ರಿ, ಈ ಒಂದು ಮನವಿಯನ್ನು ಹೇಳಿದಾಗ ಇದೇ ಮಾರ್ಚ್ 20ರಂದು ಅಲ್ಲಿ ಸಭೆ ಸೇರಿದಾಗ ಇವರೆಲ್ಲರೂ ಒಕ್ಕೂಟದಿಂದ ಹೇಳಿದರು ಕೊಡ್ರಿ ಬೇರೆ ಜಾತಿಯವರಿಗೆ ಅಂತ ಹೇಳಿ. ಆದ್ರೆ ಇದರಲ್ಲಿ ಏನಿತ್ತು ಅಂದ್ರೆ ಸಂಶಯ ಬರಾಕತ್ತೈತೆ ನಮ್ಗೆ. ಸುಮಾರು ಈ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ಕೊಂಡಂಥ ಸುರ್ಜೇವಾಲಾ ಅವರು ಪಿತೂರಿಯಿಂದ ಕೋಟ್ಯಾಂಗಟ್ಟಲೆ ಹಣ ವ್ಯವಹಾರ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ಜನರು ಮಾತಾಡುವಂಥ ಅಪಾದನೆ. ಹಾಗೂ ಮತ್ತೆ ನಮ್ಗೆ ಏನು ಸಂಶಯ ಬರುತ್ತಪ್ಪ ಅಂದ್ರೆ ಇನ್ನೂ 2 ಜಿಲ್ಲೆಯ ಫಲಿತಾಂಶನೇ ಬರದೆ ನಮ್ಮ ನಾಯಕರನ್ನು ಬಯಸ್ಕೊಂಡು ಈಗ ರಿಜ್ವಾನ್ ಅರ್ಷದ್ ಸಾಹೇಬರು ಮತ್ತು ಸಲೀಂ ಅಹ್ಮದ್ ಸಾಹೇಬರು ಬಾಯಿಯಿಂದ ಜಮೀರ್ ಅಹ್ಮದ್ ಅವ್ರ ಬಗ್ಗೆ, ಅಬ್ದುಲ್ ಜಬ್ಬಾರ್ ಬಗ್ಗೆ, ನಾಸೀರ್ ಅಹ್ಮದ್ ಅವ್ರ ಬಗ್ಗೆ ಇವರು ಅಪಾದನೆ ಮಾಡ್ತಾ ಇದ್ದಾರೆ. ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ. ಸ್ವಾಮಿ, ನಿಮ್ಗೆ ಗೊತ್ತಿರಲಿ, ಈ ರಾಜ್ಯದಲ್ಲಿ ಏಕೈಕ ನಾಯಕ ಹಾಗೂ ಪ್ರಶ್ನಾತೀತ ನಾಯಕ ಅಂದ್ರೆ ನಮ್ಮ ಜಮೀರ್ ಅಹ್ಮದ್ ಸಾಹೇಬರು. ಇವರು ಯಾಕೆ ಇವ್ರ ಬಗ್ಗೆ ಅಸೂಯೆ ಪಡ್ತಾರಪ್ಪ ಅಂದ್ರೆ ಜಮೀರ್ ಅಹ್ಮದ್ ಸಾಹೇಬರು ಈ ದೇಶದಲ್ಲಿ ಕೇರಳ, ಆಂಧ್ರ, ತಮಿಳುನಾಡು ಅವಶ್ಯಕತೆ ಇದ್ದಲ್ಲಿ ಇವ್ರನ್ನ ಬಳಸ್ಕೊಂಡ್ರ ಕಾಂಗ್ರೆಸ್ನವರು. ಅವ್ರಿಗೆ ಕರೆಸ್ಕೊಂಡು ಮತಪ್ಪ ಯಾಚನೆ ಮಾಡಿದಾಗ ಇವ್ರು ದಾವಣಗೆರೆಗೆ ಕಾಲು ಇಟ್ಟರಂದ್ರೆ ಸುಮಾರು ಲಕ್ಷಾಂತರ ಜನ ಇವರು ಬೆಂಬಲಿಗರು ಬಂದಿದ್ರು. ಅದನ್ನು ನೋಡದೆ, ಅದನ್ನು ಸಹಿಸದೆ, ಅದು ಏನೋ ಹೇಳ್ತಾರೆ ಗಾಂಧಿ ಮಾತು, ಕೈಲಾಗದವರು ಕೊನೆಗೆ ಅಪಪ್ರಚಾರ. ಇದೇ ಒಂದು ಹಾದಿ ಏನೈತಿ. ನಸೀರ್ ಅಹ್ಮದ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳ ಸಲಹೆಗಾರಾಗಿ ಇವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಯಾರ. ಇವ್ರ ಬಗ್ಗೆ ಒಂದು ಕಪ್ಪು ಚುಕ್ಕಿನೂ ಇಲ್ಲ. ಅವರು 4-5 ದಿನ ಬಾಗಲಕೋಟೆಯಲ್ಲಿ ಹಗಲಿರಳು, ರಾತ್ರಿ ಬೆಳಿಗ್ಗೆ ಎಲ್ಲ ಜಮಾತ್ಗಳ ಒಗ್ಗೂಡಿಸಿಕೆ ಎಲ್ಲ ಊರಲ್ಲಿ ಗುಂಪುಗಳಿದ್ದು ಆ ಗುಂಪುಗಳನ್ನು ಒಂದು ಮಾಡುವಲ್ಲಿ ಯಶಸ್ವಿ ಆದರು ನಸೀರ್ ಅಹ್ಮದ್ ಸಾಹೇಬರು. ಜಿಲ್ಲೆಯ ನಮ್ಮ ನಾಯಕರಾದಂಥ ಸೌದಾಗರಾಗಲಿ ಹಾಗೂ ನಮ್ಮ ತರಬ್ದರಾಗಲಿ, ರಸೂಲ್ ಭಂಡಾರಿ ಅವರಾಗಲಿ ಹಾಗೂ ನಮ್ಮ ಅಯ್ಯೂಬ್ ಪುಣೇಕರ್ ಆಗಲಿ, ಅವರು ರಸೂಲ್ ಪೆಂಡಾರಿ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಕ್ಬರ್ ಮುಲ್ಲಾ, ಇವರೆಲ್ಲರನ್ನು ತೆಗೆದುಕೊಂಡು ಸಮಾಜವನ್ನು ಒಕ್ಕೂಟು ಮಾಡಿ ಹಗಲಿರುಳು ಕಾಂಗ್ರೆಸ್ ಒಂದು ಬೆಳವಣಿಗೆಗೆ, ಕಾಂಗ್ರೆಸ್ ಚುನಾಯಿತರಾಗಲು ಇವರು ಕಾರಣೀಭೂತರಾಗಿದ್ದಾರೆ. ನಸೀರ್ ಅಹ್ಮದ್ ಸಾಹೇಬ್ ಅವ್ರ ಬಗ್ಗೆ ಇಲ್ಲ ಅಲ್ಲೋ ಸಲಹೆ ಮಾಡಿ ಅವ್ರು ರಾಜೀನಾಮೆ ಕೊಡಕ್ಕೆ ಹೇಳಿದರು. ನಮ್ಮವರಿಂದಲೇ ಪಿತೂರಿ. ಇದು ಹೊಸದಾಗಿಲ್ಲ. ಇದು ಈ ವಿದ್ಯಮಾನಗಳನ್ನು ಎಲ್ಲರೂ ಸೂಕ್ಷ್ಮತೆಯಿಂದ ನೋಡ್ಲಕ್ಕತ್ತಿದ್ದಾರೆ. ನಮ್ಮ ಧರ್ಮಗಳು, ಉಲ್ಮಾಗಳು ಇವರು ಯಾವ ರೀತಿ ಅಪಪ್ರಚಾರಕ್ಕೆ ಇಬ್ಬರು ಮಾರಾಕತ್ತಾರಪ್ಪ ಅಂತಂದ್ರೆ ಅದು ಯಾರೂ ನುಂಗಲಾರದ ತುಪ್ಪ. ಯಾಕಂದ್ರೆ ಇವ್ರಿಗೆ ಏನಾಗಿದೆಪ್ಪ ಅಂದ್ರೆ ಇವ್ರಿಗೆ ಬೇಕಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಸಮುದಾಯದವರು ಇದ್ದಾರೆ, ಬೇರೆ ಸಮುದಾಯದವ್ರನ್ನ ಗುದ್ದಾಡ್ತಾರೆ ಅವರು. ಇವರಂದ್ರೆ ಕಾಂಗ್ರೆಸ್ ಅಂದ್ರೆ ಇವರು. ಇವತ್ತು ಯಾರೋ ಹೇಳ್ತಾ ಇದ್ರು, ಅವರು ಕಾಂಗ್ರೆಸ್ ಪಕ್ಷ ಅವ್ರ ರಕ್ತದ ಕಣಕಣದಲ್ಲಿದೆ. ಅದು ಒಪ್ತೀನಿ ನಾನು. ಸಲೀಂ ಅಹ್ಮದರ ಬಗ್ಗೆ, ರಿಜ್ವಾನ್ ಅರ್ಷದ್ ಬಗ್ಗೆ ಅವ್ರ ಪಕ್ಷಕ್ಕೆ ದುಡಿದಿದ್ದಾರೆ, ಮಾಡಿದ ಅವ್ರ ಬಗ್ಗೆಯೂ ನಮ್ಗೆ ಗೌರವ ಇದೆ. ಅವರು ಅದು ಪ್ರಚಾರ ಪಡಿಸಕ್ಕೆ ಅವ್ರು DNA ಚೆಕ್ ಮಾಡಿ ನಮ್ಗೇನು ಮಾಡೋಕ್ಕಾಗೈತಿ.
ಕಾಂಗ್ರೆಸ್ಗೆ ನಾವು ಅನಿವಾರ್ಯ ಅಲ್ಲ. ಕಾಂಗ್ರೆಸ್ ನಮಗೆ ಅನಿವಾರ್ಯತೆಯನ್ನು ತಗೊಂಡು ನಮಗೆ ಕೆಲಸ ಮಾಡ್ತಾ ಇದೆ. ಕಳೆದ 2023 ಚುನಾವಣೆಯಲ್ಲಿ ನೀವೆಲ್ಲ ನಮ್ಮ ಧರ್ಮಗುರುಗಳನ್ನು ಬಯಸ್ಕೊಂಡ್ರಿ, ಎಲ್ಲರೂ ಹಗಲಿಗಳು. ಇನ್ನು ನಮ್ಮ ಸಮುದಾಯದಲ್ಲಿ ಮಸಲಗ್ಗಳಂತ ಬರ್ತಾವೆ, ಪಂಗಡಗಳಂತೆ, ಎಲ್ಲ ಪಂಗಡಗಳು ಒಂದಾಗಿ ಇತ್ತೀಚೆಗೆ ಬಾಗಲಕೋಟೆ ಯಾಸೀನ್ ಮಸೀದಿಯಲ್ಲಿ ತಬ್ಲೀಗ್ ಜಮಾತದ ಒಂದು ನಮ್ಮ ಅಬೂಬಕರ್ ಅಂತ ಗುರುಗಳು ಈ ರೀತಿ ಒಕ್ಕೂಟ ಮಾಡಿ, ಈ ರೀತಿ ಭಾಷಣ ಮಾಡಿ ಅವ್ರು ಹೇಳುವಾಗ ನಮ್ಮ ನಾಯಕರಂತ ಜಮೀರ್ ಅಹಮದ್ ಅವರು ಮಾತಾಡೋದನ್ನೇ ಕಣ್ಣಾಗ ನೀರು ಬಂದು ಮೈಕ್ ಬಿಟ್ಟರು. ನಮ್ಮ ಸಮುದಾಯ ಯಾವುದೇ ಆಶೆಗಳನ್ನು ಬಯಸದೆ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡಿದೆ. ಅಬ್ದುಲ್ ಜಬ್ಬಾರ್ ಅವರು ಕನಿಷ್ಠ 30 ರಿಂದ 35 ವರ್ಷ ಪಕ್ಷಕ್ಕೆ ಮೀಸಲಿಟ್ಟು ಎಲ್ಲದಕ್ಕೂ ಒಂದು ಅಪಪ್ರಚಾರ. ಹೌದು ಸ್ವಾಮಿ, ಯಾರೋ ಅಂಥವ್ರು ಕರೀಲಿಕ್ಕೆ ಅವ್ರ ಮನೆಗೆ ಹೋಗಲ್ಲ. ಚುನಾವಣೆ ಇದ್ದಿದ್ದು ಮಲ್ಲಿಕಾರ್ಜುನ ಅವ್ರ ಮನೆಗೆ. ಮಲ್ಲಿಕಾರ್ಜುನ ಸೌಜನ್ಯಕ್ಕಾಗಿ ಕರಿಬೇಕಲ್ಲ. ಅದೇ ಜಮೀರ್ ಅಹಮದ್ ಬರ್ತಾರೆ, ನಾವು ಬರೋದು ಹೋದ್ರೆ ಭಾಳ ಚೆನ್ನಾಗಿ ಅಂತ 2 ಸಲ ಅವ್ರಿಗೆ ಅಪಮಾನ ಮಾಡಿದ್ರು. ಇವೆಲ್ಲ ಅಪಮಾನ ಸೇರಿಸ್ಕೊಂಡು ಸಮುದಾಯ ಒಂದು ರೀತಿಯಿಂದ ಸಮುದಾಯದ ವ್ಯವಸ್ಥೆಯನ್ನು ತುಳಿಯುವಂಥ, ನಾಯಕರನ್ನು ಮುಗಿಸುವಂಥ ಒಂದು ಪಿತೂರು ನಡೆಯುತ್ತೆ. ಅದೇ ಮಲ್ಲಿಕಾರ್ಜುನ ಅವರು ಮುಸಲ್ಮಾನರು ಅಂದ್ರೆ ಇದೇ ನಮ್ಮ ಸಿ.ಟಿ. ರವಿ ಅವರು ಬೆಂಕಿ ಉಗುಳ್ತಾರೆ. ಚುನಾವಣೆ ವೇಳೆಯಲ್ಲಿ ಅವ್ರು ಮನೆಗೆ ಕರೆಸೋ ಔತಣ ಕೂಟ ಕೊಡ್ತಾರೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಅದೇ ಅವ್ರ ತಂದೆಯವರು ಲಿಂಗಾಯತ್ ಮಹಾಸಭಾದಲ್ಲಿ ಪಕ್ಷ ನೋಡಬೇಡ್ರಿ, ರಾಘವೇಂದ್ರ ಯಡಿಯೂರಪ್ಪರಿಗೆ ಮತ ಹಾಕ್ರಿ ಅಂತ ಹೇಳಿದರು. ಇದು ಪಕ್ಷ ವಿರೋಧಿ ಅಲ್ವಾ? ಮುಸಲ್ಮಾನರಷ್ಟೇ ನಿಮ್ಮ ಪಕ್ಷ ವಿರೋಧಿ ಕಾಣ್ತಾರ? ಇದು ಯಾವ ನ್ಯಾಯ? ಹಲವಾರು ರೀತಿಯ ಸನ್ನಿವೇಶಗಳನ್ನು ಮಾಡ್ಕೊತ ಬಂದಿದ್ದೀವಿ. ಇದು ಒಳ್ಳೆಯ ಒಂದು ಸೂಚನೆ ಅಲ್ಲ. ಹಾಗೂ ಈ ದೇಶದ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅಪ್ಪಾಜಿ ಅವರಿಗೆ ನಾವು ವಿನಂತಿ ಮಾಡ್ಕೊತೀವಿ. ಏನಪ್ಪ ಅಂದ್ರೆ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಸನ್ನು ಯಾವತ್ತಿಗೂ ಬಿಟ್ಟಿಲ್ಲ. ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ, ಎಲ್ಲೂ ಪಕ್ಷ ವಿರೋಧಿ ಆಗಿಲ್ಲ. ತಾವು ಇಡೀ ದೇಶ ನೋಡುತ್ತಾ ಈ ಒಂದು ಸಣ್ಣ ಬೆಂಕಿ ಜ್ವಾಲೆಯಾಗಿ ಇದು ಬೆಂಕಿ ಆಗಬಾರ್ದು, ದೊಡ್ಡ ಬೆಂಕಿ ಆಗಬಾರ್ದು, ಮುಂಬರುವಂಥ ಪರಿಸ್ಥಿತಿಯನ್ನು ನೀವು ಇದು ಮಾಡಬೇಕಾಗಿದೆ. ಜಮೀರ್ ಅಹಮದ್ ಅವರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಂಡ್ರೆ ಇಡೀ ಸಮುದಾಯ ಒಕ್ಕೂರಿನಿಂದ ತೀರ್ಮಾನ ತಗುವಂಥ ಕಾಲಗಳು ಬಹಳ ಉಳಿದಿಲ್ಲ. ಅದು ತಾವು ವಿಚಾರ ಮಾಡಿ ಮುಂದಿನ ಒಂದು ಹೆಜ್ಜೆ ಇಡಬೇಕು. ಈಗಾಗಲೇ ರಾಜೀನಾಮೆ ಕೊಟ್ಟಂತ ಜಬ್ಬಾರ್ ಸಾಹೇಬ್ ಅವ್ರಿಗೆ ಹಾಗೂ ನಸೀರ್ ಅಹಮದ್ ಸಾಹೇಬ್ರಿಗೆ ತಡೆ ಮಾಡಬೇಕು. ಇದು ಪಕ್ಷ ನಾವು ಸುರ್ಜಿವಾಲ್ ನೋಡಿ ಮತ್ತು ಯಾರು ದತ್ತ ನೋಡಿ ಓಟ್ ಹಾಕಿಲ್ಲ. 2023ರಲ್ಲಿ ಈ ನಮ್ಮ ಪಕ್ಷದ ನಾಯಕರು ಹಾಗೂ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಸೋನಿಯಾ ಗಾಂಧಿ ಸಾಹೇಬರು, ಅದರಲ್ಲಿ ಪ್ರಮುಖವಾಗಿ ಪ್ರಶ್ನಾತೀತವಾಗಿರುವಂಥ ಜಮೀರ್ ಅಹಮದ್ ಸಾಹೇಬ್ರ ಒಂದು ಬರೇ ವಿಡಿಯೋ ಕಾನ್ಫರೆನ್ಸ್ನಿಂದ ಕೆಲವೊಂದು ಸೀಟ್ಗಳನ್ನು ಆರಿಸಿ ಬಂದಿದ್ದಾವೆ. ನಿಮಗೆ ಏನಿದೆ ಸ್ವಾಮಿ, ನೀವು ಮಾಡಿ ಬೇಡ ಅನ್ನೋದಲ್ಲ. ನೀವು ಫಸ್ಟ್ ಮಿನಿಸ್ಟರ್ ಆದ ಸಂತೋಷ್ ಪಡೋ, ನಾನು ಸರ್ಕಾವಸ್ ನಿಮ್ಮ ಜೊತೆ ಬಾಲ್ಯದಿಂದ ನಾ ಬಂದವ, NS ಯೂತ್ ಕಾಂಗ್ರೆಸ್ಸಿಂದ ಸಲೀಂ ಅಹಮದ್ ಸಾಹೇಬ್ರೆ, ನಿಮ್ಮ ಬಗ್ಗೆ ನಮಗೆ ಇದಿಲ್ಲ. ಆದರೆ ಬೇರೆಯವ್ರ ಮಾತು ಕೇಳಿ ಈ ರೀತಿ ಒಂದು ವ್ಯವಸ್ಥೆ ಸರಿಯಲ್ಲ. ಆಮೇಲೆ ನೀವು ಹೇಳ್ತೀರಿ ಸಮುದಾಯಕ್ಕೆ ಏನಾದರೂ ಸಮಸ್ಯೆ ಬಂದಾಗ ನೀವು ಎಲ್ಲಿದ್ದೀರಿ? ಸಮಸ್ಯೆ ಬಂದಾಗ ಯಾರನ್ನು ಕೇಳ್ಬೇಕು ನಾವು? ಯಾವುದೇ ಹೋರಾಟದಲ್ಲಿ ಬಂದಿದ್ದು ಬಿಟ್ರಿ? ಈಗ BJP ಅವರನ್ನ ತೋರಿಸ್ರಿ ನೀವು. BJP SDP ಆಯಿತು, BJP ಆತ. ಈಗ BJP ನೀವು ಇರೋದಲ್ಲ, SDP ನಿಮ್ಮ ಪಕ್ಷ ಯುವತ ಆಗಿದೆ. SDP ಅವರು ಯಾರು ಬೇರೆದವರಲ್ಲ. SDP ಅವರು ತಮ್ಮ ಹಕ್ಕನ್ನು, ತಮ್ಮವನ್ನು, ವಾದವನ್ನು, ತಮ್ಮ ಸೇವೆಯನ್ನು ಕರ್ನಾಟಕ ಮಾಡಿದ್ದಾರೆ. ಕೊಡ್ಲಿಪೇಟೆ, ಅಫ್ಸರ್ ಕೊಡ್ಲಿಪೇಟೆ ಈ ಸಮುದಾಯದ ಕೂಸು. ಅವರು ಮಾಡಿದಂಥ ಕರೋನಾದಲ್ಲಿ ಹಲವಾರು ಹೋರಾಟದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಲವಾರು ಸಮಸ್ಯೆಗಳನ್ನು ಎತ್ತಿಕೊಂಡು 100 ಕೇಸ್ ಹಾಕಿಕೊಂಡಂಥ ಮನುಷ್ಯಗ ನೀವು ಬೇರೆ ರೀತಿಯ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ. ನೀವು ಬೇರೆ ಸಮುದಾಯದವ್ರು ನಿಂತಿದ್ದಾರೋ ಅದಕ್ಕೇನಿಲ್ಲ. ಬೇರೆ ಸಮುದಾಯದವ್ರು ಹೇಳಬೇಕು ಇವರು ಪಕ್ಷ ವಿರೋಧಿ ಮಾಡಿದಾರಂತೆ, ನೀವೇ ಪಕ್ಷ ವಿರೋಧಿ ಮಾಡಿದಾರಂತೆ. ಇದು ಒಂದು ಷಡ್ಯಂತ್ರ. ನಮ್ಮ ನೆಚ್ಚಿನ ನಾಯಕರಂತ ಜಮೀರ್ ಅಹಮದ್ ಸಾಹೇಬರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತಾರಂತ ನೀವು ಅದನ್ನ ಸಹಿಸಲಾರದೆ, ನುಂಗಲಾರದೆ ಈ ಅಪಪ್ರಚಾರಕ್ಕೆ ದಾರಿ ಮಾಡಿಕೊಟ್ಟಿರಿ. ಮುಂಬರುವಂತ ಚುನಾವಣೆಗಳನ್ನು, ಅದೇ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ 15 ರಿಂದ 16 ಲಕ್ಷ ಮುಸಲ್ಮಾನರಿದ್ದಾರೆ. ನಿಮ್ಮ ಕೊಡುಗೆ ಏನಿದೆ ನೋಡೋಣ. ಸಮುದಾಯದ ನಾಯಕರು, ಉಲಮಾಗಳು ಕಾದು ನೋಡಾಕಿದ್ದಾರೆ. NRC CA ಸಮಯದಲ್ಲಿ ಲಕ್ಷಾಂತರ ಸಮುದಾಯವನ್ನು ಸೇರಿಸಿ ಬಿಜಾಪುರದಲ್ಲಿ ನಮ್ಮ ಮೌಲಾನಾ ತನ್ವೀರ್ ಹಾಶ್ಮಿ ಅವರ ನೇತೃತ್ವದಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಇಡೀ ದೇಶ ನೋಡಿತು. ಅವಾಗ ಎಲ್ಲಿದ್ರಿ ಸ್ವಾಮಿ ನೀವು?
ಸಮುದಾಯಕ್ಕೆ ಏನಾದರೂ ಆತಂಕ ಭಯ ಹುಟ್ಟಿದಾಗ ನೀವು ಎಲ್ಲಿರ್ತೀರಿ ಅದು ಹೇಳಬೇಕು. ಅದೆಲ್ಲ ಬಿಟ್ಟು ಅದೇ ಇಸ್ಲಾಮಿಸ್ಟ್ಗಳು ಬರುತ್ತೆ. ಟಿಪ್ಪು ಸುಲ್ತಾನ್ ಅವರನ್ನು ನಮ್ಮವರೇ ನಾಶ ಮಾಡಿದರು, ಮುಕ್ತಾಯ ಮಾಡಿದ್ರು, ಮೀರ್ ಸಾದಿಕ್ ಅಂತೇಳಿ. ಇನ್ನೊಬ್ಬರು ಮೀರ್ ಜಾಫರ್ ಅಂತಿದ್ದಾರೆ. ಅದು 1750ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಒಬ್ಬ ದೌಲತ್ ಅನ್ನುವಂಥ ರಾಜನನ್ನ ಮುಗಿಸ್ಬಿಟ್ರು, ಮೀರ್ ಜಾಫರ್ ಅಂತೇಳಿ. ಇವು ಎರಡು ಸಂತತಿಗಳಲ್ಲ, ಮೀರ್ ಸಾದಿಕ್ಕು ಮೀರ್ ಜಾಫರ್ ಅಂತ. ಆ ಸಂತತಿಗೆ ಅವರು ಕಾಲ್ಮರಿ ಬಿಡ್ತಾರ ಆ ಗೋರಿ ಹತ್ರ. ಇದು ಬಹಳ ದಿನದಲ್ಲ, ಈಗಿನ ಕಾಲದ ಕಾಲಿತ್ತು. ಈಗ ಯುವಕರು ಬಹಳ ಚೆನ್ನಾಗಿದ್ದಾರೆ. ಬರೇ ಕೇವಲ ನೀವು SDPI BJP ತೋರಿಸ್ಕೊಂತ ಭಯವನ್ನು ನೀವು ಮುಸ್ಲಿಂ ಸಮುದಾಯವನ್ನು ಒತ್ತಿ ಹಾಕಿದಂಗೆ ನೀವು ಮಾತಾಡೋಕತ್ತಿದ್ದೀರಿ. ಇದು ಕೊನೆಯ ನಮ್ಮ ಒಂದು ಪತ್ರಿಕಾಗೋಷ್ಠಿ. ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಹೇಳಕ್ಕೆ ಹೆಸರು ಇರುವುದಿಲ್ಲ ರಾಜ್ಯದಲ್ಲಿ. ಇದು ತಾವು ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕು. ಹಾಗೂ ಕೂಡಲೇ ಈ ಒಂದು ರೋಗ ಇನ್ನೂ ಹಬ್ಬಿಲ್ಲ. ಈ ರೋಗಕ್ಕೆ ಖರ್ಗೆಜಿಯವರು ಮತ್ತು ರಾಹುಲ್ ಗಾಂಧಿ ಅವರು ನೇತೃತ್ವ ವಹಿಸಿ ನಮ್ಗೆ ಸುರ್ಜೇವಾಲ ಯಾರು ಅಲ್ಲ. ಸುರ್ಜೇವಾಲ ಏನ್ರಿ, ನಮ್ಮ ಸಮುದಾಯ ಹೋಗಿ ಹಾಕತ್ತ ನಾವು ಇದು ಮಾಡ್ತೀವಿ. ಟೈಮ್ ಅಂತಂದ್ರೆ ಕಾಂಗ್ರೆಸ್ ಹತ್ಕೊಂಡವ್ರು ಮತ್ತೆ ಯಾರು ಅಲ್ಲ. ಅದು ವಿಚಾರ ಮಾಡಬೇಕು. ಸುರ್ಜೇವಾಲ ಯಾಕೆ ಬರ್ತಾರೆ ರಾಜ್ಯಕ್ಕೆ? ಬಂದಾಗ ಒಂದು 4-5 ಕೋಟಿ ಒಯ್ತಾರೆ ಅಂತ ಒಂದು ಎಲ್ಲ ಇಡೀ ಜನ ಓಪನ್ ಆಗಿ ಹೇಳ್ತಾರೆ. ಇವರಿಂದ ಸಮುದಾಯ ಇದೆಯಾ? ಸಮುದಾಯ ಇರೋದು BJP ಜಮೀರ್ ಇರೋದ್ರಿಂದ ಅದು ವಿಚಾರ ಮಾಡಿ ನೀವು ಮುಂದಿನ ಕ್ರಮ ತಗೋಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೇನೆ. ಆಮೇಲೆ ಸಮುದಾಯಕ ಹೋರಾಟದಲ್ಲಿ ಯಾರೊಬ್ಬ ಮುಸಲ್ಮಾನ್ ಶಾಸಕರು ಮಧ್ಯಸ್ಥಿಕೆ ವಹಿಸೋದಿಲ್ಲ. ಏನಪ್ಪ ಅಂದ್ರೆ ಇತ್ತೀಚೆಗೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹುಣಗುಂದ ಮತಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ಈ ಟಿಪ್ಪು ಜಯಂತಿ ಮಾಡೋಣ ಅನ್ನುವಂಥ ಒಂದು ಕೂಗನ್ನು ಎಬ್ಬಿಸಿದರು. ಅದು ದಮ್ಮು ಗಂಡಸ್ತನ ಇದ್ದವರು ಮಾತದು. ಅದಕ್ಕೆ ಯಾವೊಬ್ಬ ಶಾಸಕರು ಸಮ್ಮತಿಪಡಿಸಲಿಲ್ಲ. ನಮ್ಮ ಸಮುದಾಯದ ಒಬ್ಬ ನಾಯಕನ ಬಗ್ಗೆ ಜಯಂತಿ ಸಲ ಆಚರಣೆ ಮಾಡಕ್ಕೆ ಒತ್ತಾಯ ಮಾಡಕತ್ತಾರ ಅಂತೇಳಿ ಒಬ್ಬ ಶಾಸಕರು ಮುಸಲ್ಮಾನ್ ಶಾಸಕರು ನೀವು ಊರಿಗೆ ಬೆಂಬಲ ಕೊಡಲಿಲ್ಲ. ಆದ್ರೆ ಅದೇ ಗಂಡಸು ಹರಿಪ್ರಸಾದ್ ಸಾಹೇಬ್ರವರು ಸಮ್ಮತ ಐತೆ ಅಂತ ಹೇಳಿದರು. ನಿಮಗೇನಾಗಿದೆ ಹೇಳಿದ್ರೆ ಭಯನ? ನೀವೇನು ಇವ್ರಿಗೆ ಹೇಳಿದ್ರೆ ಒಂದು ದೊಡ್ಡ ಭಯ. ಹಿಂದೂ ಸಮಾಜದವರೇ ನಮ್ಮ ಜೊತೆ ಇದ್ದಾರೆ, ಅದನ್ನು ನೀವು ಮರೆತು ಅದೇ ರೀತಿ ಇವತ್ತು ನಮ್ಮ ಶಿಗ್ಗಾಂವದಲ್ಲಿ ಜಮೀರ್ ಅಹ್ಮದ್ ಅವ್ರ ಪಾತ್ರ ಏನಿತ್ತು? ಇವತ್ತಾದರೂ ಆಜಂ ಪೀರ್ ಖಾದ್ರಿ ಹೇಳ್ತಾರೆ ನನ್ನ ಬೆಟ್ಟ ಅಂದರೆ ನಿಮ್ಮ ಸಾಹೇಬರು ನಮ್ಗೆ ಧೋಕಾ ಮಾಡಿದರು, ತಗಲಿಸಿಲ್ಲ. ಆಜಂ ಪೀರ್ ಖಾದ್ರಿ ತೆಗಿಲಿಕ್ಕಂದ್ರೆ ಇವತ್ತು ಅವರು ನಾಸಿರ್ ಖಾನ್ ಪಠಾಣ ಆರಿಸ್ಬರೋದು ಗೊತ್ತಾಕಿತ್ತು. ಇದೇ ಸಾಹೇಬರಿಂದ ಜಮೀರ್ ಅಹ್ಮದ್ ಅವರಿಂದ ಇತ್ತು ಕೆಲವೊಂದು ಜನ MLC ಆಗಿ ಇವತ್ತು ಅವ್ರ ವಿರುದ್ಧ ಒಂದು ಭಾವನೆ ತೋರ್ಸಾಕತ್ತಾರೆ. ಇದು ಸರಿಯಲ್ಲ. ಸಮಾಜ ಎಲ್ಲವನ್ನೂ ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಉಲ್ಮಾಗಳು, ಸಮಾಜ ಹಿರಿಯರು, ಎಲ್ಲ ಜಮಾತುಗಳು ನೋಡಾಕತ್ತಾವ. ಇದು ತಾವು ಗಮನದಲ್ಲಿ ಇಟ್ಕೋಬೇಕು. ಕಾಶ್ಯಪ್ನವರು ಆ ಮಾತು ಕೇಳಿದಾಗ ಯಾವೊಬ್ಬ ಶಾಸಕರು ನಮ್ದು ಬೆಂಬಲ ಐತೆ ಅಂತ ಅಲ್ಲಿಲ್ಲ. ಈ ಬೇರೆ ಜಾತಿಯ ಸಮುದಾಯದವರು ಅವ್ರನ್ನ ನೋಡ್ರಿ, ಅವ್ರ ಸಮಾಜವನ್ನು ನೋಡ್ರಿ, ಸಮಾಜ ಕಟ್ಟೋದು ನೋಡ್ರಿ. ಅದೇ ರೀತಿ ನಮ್ಮ ಉಸ್ತುವಾರಿಯಾಗಿ ನಮ್ಮ ಜಾರಕಿಹೊಳಿ ಸಾಹೇಬರು ಬಂದರು ನಮ್ಮ ಬಾಗಲಕೋಟೆಗೆ. ಅವರು ಶಿಸ್ತು ಸಂಯಮ ಎಲ್ಲ ಪಂಗಡಗಳಿಗೆ ಹೊಂದಿಕೊಂಡು ಅವರು ಒಂದು ಕಾರ್ಯಚಟುವಟಿಕೆ ತಂತ್ರಗಾರಿಕೆ ಸಕ್ಸಸ್ಫುಲ್ ಆಗಿ ಇಲೆಕ್ಷನ್ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಹೊಳೆಬಸಿ ಶೆಟ್ಟರ್ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಸಕ್ಸಸ್ಫುಲ್ ಆಗಕ್ಕೆ ಒಬ್ಬೊಬ್ರು ಕಾರಣ. ಇವೆಲ್ಲ ಬೇರೆ ಸಮುದಾಯದವರು ಬಂದು ಇಲೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಬೇರೆ ಸಮಾಜದವ್ರು ಬಂದ ಆ ಬೇರೆ ಸಮಾಜದವರು ಅಪಹರಣೆ ಮಾಡ್ತಾರ. ಬೇರೆ ಸಮಾಜದವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಜಮೀರ್ ಅಹ್ಮದ್ ಅಂದ್ರೆ ಅದು ಮಾತು ಒಪ್ಬೋದು. ನೀವೇ ಕುಂತು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹೀಗಾಗಿ ಸೂಕ್ಷ್ಮವಾಗಿ ಪಕ್ಷವನ್ನು ಅರಿಬೇಕು. ಇಲ್ಲ ಅಂದರೆ ಮುಂಬರುವಂಥ ದಿನಗಳು ಬಹಳ ಕೆಟ್ಟ ದಿನಗಳು ಬರ್ತಾವೆ ಅಂತ ನಾನು ಹೇಳ್ತೀನಿ.